ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಟೀಕಿಸಿದಂತ ಬಿಜೆಪಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು. ಮಳೆ ನಿಯಂತ್ರಣ ಮಾಡೋದು ನಮ್ಮ ಕೈಯಲ್ಲಿಲ್ಲ, ಕೆಲವರು ಚಪಲಕ್ಕೆ ಅಂತ ಮಾತನಾಡ್ತಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಎಚ್ಡಿಕೆ ಅಶೋಕ್ ಅವರು ಟೀಕೆ ಮಾಡ್ತಾರೆ. ಆದ್ರೆ ಮಳೆ ಬರೋದನ್ನ ತಡೆಯುವಂತ ಶಕ್ತಿ ಅಥವಾ ತಡೆಯುವಂತ ಸಾಮರ್ಥ್ಯ ಅದು ನಮ್ಮ ಕೈಯಲ್ಲಿಲ್ಲ. ಮಳೆ ನಿಯಂತ್ರಣ ಮಾಡೋದಕ್ಕಾಗುತ್ತಾ? ಬ್ರ್ಯಾಂಡ್ ಬೆಂಗಳೂರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅಶೋಕ್ ಅವರು ಟೀಕೆ ಮಾಡ್ತಾರೆ. ಈ ಹಿಂದೆ ಅವರೇ ಅಧಿಕಾರದಲ್ಲಿದ್ರು, ಅವಾಗನೇ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ? ಈಗ ಟೀಕೆ ಮಾಡುವವರು ಅಧಿಕಾರದಲ್ಲಿದ್ದಾಗ ನಿದ್ದೆ ಮಾಡ್ತಾ ಇದ್ರ ಅಂತ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈಗ ಮಳೆ ಬೇಕು, ಜಾಸ್ತಿ ಆದಾಗ ಬೇಡ ಅಂತೀವಿ. ಆದರೆ ಮಳೆ ಎಲ್ರಿಗೂ ಅನಿವಾರ್ಯ, ಕೃಷಿಗೂ ಅನಿವಾರ್ಯ, ವಾತಾವರಣಕ್ಕೂ ಅನಿವಾರ್ಯ, ಕುಡಿಯೋ ನೀರಿಗೂ ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ನಾನಂತೂ ಭಾಳ ಸಂತೋಷವಾಗಿದ್ದೀನಿ ಕೃಷಿ ಸಚಿವನಾಗಿ. ಕಳೆದ ಬಾರಿ 2-3 ಬಾರಿ ಇದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಲ್ಲಪ್ಪ ನೀನು, ಚಿಕ್ಕಮಂಗ್ಳೂರಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು. ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ ಹೇಳಿದರು. ಈ ಸಾರಿ ದೇವರಿಗೆ ಮೊದಲೇ ಬೇಡ್ಕೊಂಡಿದ್ದು, ಒಳ್ಳೆ ಮಳೆ ಆಗ್ತಾ ಇದೆ, ಭಾಳ ಖುಷಿ ಇದೆ. ಬಟ್ ಆದರೆ ಹೆಚ್ಚಾದಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅದು ಆಗದೆ ಇರೋ ಥರ ಪ್ರಾರ್ಥಿಸ್ಬೋದು, ಪ್ರೇಯರ್ ಮಾಡ್ಬೋದು, ಅಷ್ಟೇ ನಮ್ಮ ಕೈಯಲ್ಲಿ ಶಕ್ತಿ ಇರೋದು. ಮಳೆನ ನಿಯಂತ್ರಣ ಮಾಡೋಕ್ಕಾಗಲಿ, ಬೇಕು ಅಂದಾಗ ಬಿಡೋಕ್ಕಾಗಲಿ ನಮ್ಮ ಕೈಲಿಲ್ಲ. ಪ್ರಕೃತಿ ಅದೇ ದೇವರಲ್ಲಿ ಬೇಡ್ಕೋಬೋದು. ಬಟ್ ಮಳೆ ಹೆಚ್ಚು ಆಗ್ತಾ ಇದೆ. ಕೆಲವರು ಏನಾಗುತ್ತೆ, ಚಪ್ಪಲಕ್ಕೆ ಮಾತಾಡೋರು ನಾವೇನು ಮಾಡೋಕ್ಕಾಗತ್ತೆ ರೀ? ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ ಅಶೋಕವೇ ನಮ್ಮ ಕುಮಾರಸ್ವಾಮಿಯವರು ಟೀಕೆ ಮಾಡ್ತಾರೆ. ಇದಕ್ಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು 2013ರಿಂದ 2018 ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಕಮಿಟಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಒಂದು ರೂಪವನ್ನು ತಯಾರು ಮಾಡಿ ಅಂತ ಕೊಟ್ಟಿದ್ರು. ಕಳೆದ 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ಇದ್ದರು, ಅಶೋಕು ಇದ್ದರು, ಅವರೇ 10 ವರ್ಷ ಉಸ್ತುವಾರಿ ಸಚಿವರಾಗಿದ್ದರು. ಅವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತು ಒಂದು ದಿವಸಕ್ಕೆ ಯಾರು ಮಾಡೋಕ್ಕಾಗಲ್ವಲ್ಲ, ಅವ್ರಿಗೂ ಗೊತ್ತಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಹಣಕಾಸಿನಲ್ಲಿ ನಮ್ಮ ಆರ್ಥಿಕ ವರ್ಷದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ 10 ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದ್ರು ಒಂದು ಆ ಬ್ರ್ಯಾಂಡ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡಲಿಕ್ಕೆ, ಒಂದು ಸೇಫ್ ಬರಲಿಕ್ಕೆ. ಸೊ ಇವರು 10 ವರ್ಷದಿಂದ ಮಾಡದೇ ಇರೋದಕ್ಕೆ, ನಾವಾಗಲಿ ಹಿಂದೆ ಇದ್ದವರಾಗಲಿ, ನಮ್ಮ ಸರ್ಕಾರ ಆಗಲಿ, ಹಿಂದೆ BJP ಆಗಲಿ, JDS ಆಗಲಿ, ಎಲ್ಲರೂ ಬೆಂಗಳೂರನ್ನ ಕಡೆಗಣಿಸಿರೋದ್ರಿಂದನೇ ಇವತ್ತು ಆ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಇವತ್ತು ಟೀಕೆ ಮಾಡೋರಿಗೆ ನಿದ್ದೆ ಮಾಡ್ತಿದ್ರ ಮೊದಲು? ಅಲ್ಲಪ್ಪ, 2 ವರ್ಷ ಸಾಧನೆ ಮಾಡಿಲ್ಲ 5 ಗ್ಯಾರಂಟಿ. ಈ ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ ಮಾಡೋಕ್ಕಾಗಲ್ಲ. ಈಗ ಮಳೆ ಬೇಕು, ಜಾಸ್ತಿ ಆದಾಗ ಬೇಡ.